ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಜೂನ್ 23 ಮಂಗಳವಾರ. ಸಮಯ ಬಂದುಬಿಟ್ಟು 9 ಗಂಟೆ 50 ನಿಮಿಷ ಆಗಿದೆ. ಈ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ನೋಡಿ, ಇವತ್ತು ಎಕ್ಸ್ಪೈರಿಗೆ ನಾನು ಕೆಲವು ಟ್ರೇಡ್ಗಳು ತೊಗೊಂಡಿದ್ದೆ, ಹಾಗೆ ಕೆಲವು ಪೊಸಿಷನಲ್ ಟ್ರೇಡ್ಗಳು ಇದೆ. ಸೊ ಈ ಪೊಸಿಷನಲ್ ಟ್ರೇಡ್ ಇದೆಯಲ್ಲ, ಅದಕ್ಕೆ ಇನ್ಶೂರೆನ್ಸ್ ಆಗಿ ಈ ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೆ. ಏನಕ್ಕೆ ಅಂದರೆ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಹೋದರೆ ನನಗೆ ಈ ಪೊಸಿಷನಲ್ ಟ್ರೇಡಲ್ಲಿ ಆಗಿರೋ ಪ್ರಾಫಿಟ್ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ ಅಂತೇಳಿ ತೊಗೊಂಡಿದ್ದೆ. ಸೊ ಸ್ಲೈಟ್ಲಿ ಬುಲ್ಲಿಶ್ ಟ್ರೇಡ್ ತೊಗೊಂಡಿದ್ದೆ. ನನ್ನ ಆ ರೆಫರೆನ್ಸ್ ಟ್ರೇಡ್ ಏನಿತ್ತು ಅದನ್ನು ನೋಡೋದಕ್ಕಿಂತ ಮುಂಚೆ ನಮ್ಮ ಇನಿಷಿಯಲ್ ಟ್ರೇಡ್ ಏನಿತ್ತು ಅದನ್ನು ನೋಡ್ಬೋಣ. ಸೊ ಲೆಟ್ ಮಿ ಗೋ ಟು ದ 23rd ಜೂನ್. ಓಕೆ, ಸೊ ಇಲ್ಲಿ ನೋಡ್ಬೋದು. ಬೇಸಿಕಲಿ ಈ ಥರ ಇದೆ. ಸೊ ಈ ಥರ ತೊಗೊಂಡಿದೆ ಅಂದರೆ ನನಗೆ ಮಾರ್ಕೆಟು ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ. ಇದರಲ್ಲಿ ಮಾರ್ಕೆಟ್ ಅಲ್ಲೇ ಇದ್ದರೆ ಅಥವಾ ಕೆಳಗಡೆ ಬಂದರೆ ಎರಡು ಕೇಸಲ್ಲೂ ಲಾಸ್ ಆಗುತ್ತೆ. ಇದೇನಕ್ಕೆ ತೊಗೊಂಡಿದ್ದೆ ನಾನು ಆಲ್ರೆಡಿ ಹೇಳಿದೆ. ನನ್ನ ಪೊಸಿಷನಲ್ ಟ್ರೇಡ್ಸ್ ಇದೆಯಲ್ಲ ಎಲ್ಲವೂ ಸ್ಲೈಟ್ಲಿ ಬೇರಿಶ್ ಇದ್ದಾವೆ. ಓಕೆ, ಮಾರ್ಕೆಟ್ ಕೆಳಗಡೆ ಹೋಯಿತು ಅಂದರೆ ನನಗೆ ಅದರಲ್ಲಿ ದೊಡ್ಡ ಪ್ರಾಫಿಟ್ ಆಗುತ್ತೆ, ಇದರಲ್ಲಿ ನನಗೆ ಸಣ್ಣ ಪುಟ್ಟ ಲಾಸ್ ಆಗುತ್ತೆ. ಸೊ ಬೇಸಿಕಲಿ ಈ ಟ್ರೇಡ್ ತೊಗೊಂಡಿದ್ದಲ್ಲ, ಈಗ ಮಾರ್ಕೆಟ್ ನೋಡಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು, ತಿರ್ಗಾ ಈಗ ಮಾರ್ಕೆಟ್ ಅಲ್ಲೇ ಇದೆ. ಸೊ ಎಲ್ಲಿದೆ 24,124 125ರಲ್ಲಿ ನಡೀತಾ ಇದೆ ಆ್ಯಸ್ ಆಫ್ ನೌ. ಈಗ ಇದನ್ನು ನಾನು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ, ಸೊ ಬಿಕಾಸ್ ನಾನು ಈಗಲೇ ಕಟ್ ಮಾಡಿರೋ ಒಂದು 300-400 ರೂಪಾಯಿ ಲಾಸ್ ತೊಗೋಬೇಕು. ಓಕೆ, ಸೊ ಆ ಲಾಸ್ಗಿಂತ ಜಾಸ್ತಿ ಇಫ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಬಂದರೆ ಇದರ ಪ್ರಾಫಿಟ್ ಆಗುತ್ತಲ್ಲ. ಹಾಗೆ ಇದನ್ನು ತುಂಬ ದೂರ ಇದೆ, ನಮ್ಮ ಬ್ರೇಕ್ ಇವನ್ ನೋಡಿ ತುಂಬ ದೂರ ಇದೆ, ಇಲ್ಲಿ 24,200ರಲ್ಲಿದೆ. ಸೊ ಮಾರ್ಕೆಟ್ ತುಂಬಾ ಮೇಲ್ಗಡೆ ಬಂದರೆ ಮಾತ್ರ ಇದರಲ್ಲಿ ಪ್ರಾಫಿಟ್ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಆ ಬ್ರೇಕ್ ಇವನನ್ನು ಹತ್ರ ತರೋದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು ರೇಷಿಯೋ ಸ್ಪ್ರೆಡ್ ಆ್ಯಡ್ ಮಾಡಿದ್ದೀನಿ. ಆ ರೇಷಿಯೋ ಸ್ಪ್ರೆಡ್ ಬಂದುಬಿಟ್ಟು 24,000 ಕಾಲ್ನ ಬೈ ಮಾಡಿದ್ದೀನಿ ಒಂದು ಲಾಟು, ಹಾಗೆ 24,100ನ್ನ 2 ಲಾಟು ಸೆಲ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು. ಈಗ ನೋಡಿ ನಮ್ಮ ಟ್ರೇಡು ಈ ಥರ ಆಗಿದೆ. ಓಕೆ, ಸೊ ನಾನೇನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ಸೊ ಸದ್ಯದಲ್ಲಿ ಏನು ಮಾಡಲ್ಲ, ಇಲ್ಲೆಲ್ಲರೂ ಎಕ್ಸ್ಪೈರ್ ಆದರೂ ಓಕೆ, ಮೇಲ್ಗಡೆ ತುಂಬ ಬಂದರೂ ಓಕೆ, ಎರಡರಲ್ಲೂ ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ಈ ಜಾಗದಲ್ಲಿ ಏನಾದ್ರು ಬಂದರೆ ಇಲ್ಲಿ ಲಾಸ್ ಆಗುತ್ತಲ್ಲ, ಇದನ್ನು ಫಿಲ್ ಮಾಡ್ತೀನಿ. ಓಕೆ, ಸೊ ಬೇಸಿಕಲಿ ದ ಹೋಲ್ ಪಾಯಿಂಟ್ ಇದೆಯಲ್ಲ, ಈ ಏರಿಯಾ ಇದೆಯಲ್ಲ, ಪ್ರಾಫಿಟ್ ಝೋನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡಿಪೆಂಡ್ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾನು ರೆಫರೆನ್ಸ್ ಟ್ರೇಡ್ಗಳನ್ನ ತೊಗೊತೀನಿ. ಹಾಗೆ ನೋಡಿ, ಈ ಪೊಸಿಷನಲ್ ಟ್ರೇಡ್ಸ್ ಇದಾವಲ್ಲ ಸ್ಲೈಟ್ಲಿ ಬೇರಿಶ್ ಟ್ರೇಡ್ಗಳು, ಎಲ್ಲವೂ ಸ್ಲೈಟ್ಲಿ ಬೇರಿಶ್ ಟ್ರೇಡ್ ಇದೆ. ಜುಲೈದು ಇದೆ, ಇಲ್ಲಿ ನೋಡ್ಬೋದು. ಜೂನ್ನ ಒಂದಿಷ್ಟಿದೆ, ಜುಲೈ ಇದೆ, ಎಲ್ಲ ಮಂತ್ಲಿ ಎಕ್ಸ್ಪೈರಿ. ಇವು ಜುಲೈದಿದೆ, ಹಾಗೆ ಇವು ಜೂನ್ದಿದೆ. ಸೊ ಬೇಸಿಕಲಿ ನಾನಿವತ್ತು ಇಂಟ್ರಾಡೇ ಟ್ರೇಡ್ ಇದೆಯಲ್ಲ ಅದನ್ನು ಮ್ಯಾನೇಜ್ ಮಾಡಬೇಕಂದ್ರೆ ಇವತ್ತಿಂದ ಎಕ್ಸ್ಪೈರಿ ಟ್ರೇಡ್ ಇದೆಯಲ್ಲ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಪೊಸಿಷನಲ್ ಟ್ರೇಡ್ಗೇನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ಯಾಕೆಂದರೆ ದೇ ಆರ್ ಇನ್ ಆಲ್ರೆಡಿ ಗುಡ್ ಪ್ರಾಫಿಟ್. ಓಕೆ, ಈಗ ಸಮಯ ಬಂದುಬಿಟ್ಟು 10 ಗಂಟೆ 8 ನಿಮಿಷ ಆಗಿದೆ. ಈ ಬಾಟಮ್ ಕಾರ್ನಲ್ಲಿ ನೋಡ್ಬೋದು. ನೋಡಿ, ಆಪ್ಷನ್ಸಲ್ಲಿ ಪ್ರೀಮಿಯಮ್ಮೇ ಉಳಿದಿಲ್ಲ. ಸೊ ಅಂದರೆ ಏನು, ನಾನು ಇಲ್ಲಿ ನೋಡಿ 24,100 ಇವತ್ತಿಂದು ಈ ಸ್ಟ್ರಾಡಲ್ ತೊಗೊಳ್ಳೋಣ. ಎಷ್ಟು 24,100 ಈಗ ಹತ್ತತ್ರ ಸ್ಟ್ರಾಡಲ್ ಆಗುತ್ತಲ್ಲ, ಅರ್ಧ ಮನಿ ಆಗುತ್ತೆ. ನೋಡಿ, ಪ್ರೀಮಿಯಮ್ ಏನಿದೆ, ಕಾಲ್ ಬಂದುಬಿಟ್ಟು 51ಕ್ಕೆ ನಡೀತಾ ಇದೆ, ಪುಟ್ ಬಂದುಬಿಟ್ಟು 27 ನಡೀತಾ ಇದೆ. ಸೊ ಕಂಬೈನ್ಡ್ ಪ್ರೀಮಿಯಮ್ ಅರೌಂಡ್ 78 ಪಾಯಿಂಟ್ಸ್ ಇದೆ ಕಂಬೈನ್ಡ್ ಪ್ರೀಮಿಯಮ್ ಸ್ಟ್ರಾಡಲ್ಗೆ. ಇನ್ನೂ 10 ಗಂಟೆ. ಓಕೆ, ಸೊ ಇನ್ನೂ 6 ಗಂಟೆ ಮಾರ್ಕೆಟ್ ಬಾಕಿ ಇದೆ. ಸೊ ಆಪ್ಷನಲ್ಲಿ ಯಾವುದೇ ಥರ ಪ್ರೀಮಿಯಮ್ ಉಳಿದಿಲ್ಲ. ನೋಡಿ, ಈ ಥರ ಇದ್ದಾಗ ಏನಾದ್ರು ನೇಕೆಡ್ ಸೆಲ್ಲಿಂಗ್ ಮಾಡೋದು ಅಥವಾ ಏನೋ ಅನ್ಯೂಶ್ವಲಿ ಯಾವ್ದಾದ್ರು ರಾಂಗ್ ಸ್ಟ್ರಾಟಜಿ ಮಾಡಿದ್ರೆ ದೊಡ್ಡದಾಗಿ ಏನಾದ್ರು ಸ್ಪೈಕ್ ಆಯಿತು ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ 25 ಇರೋದು ಡೈರೆಕ್ಟಾಗಿ 75 ಆಗೋದು ಭಾಳ ದೂರ ಇಲ್ಲ. ಅಂದರೆ ಜಸ್ಟ್ ಒಂದು 50ರಿಂದ 70 ಪಾಯಿಂಟ್ದು ಒಂದು ಕ್ಯಾಂಡಲ್ ಬಂದುಬಿಟ್ರೆ ಆಗ್ಬಿಡುತ್ತೆ. ಸೊ ಈ ಥರ ತುಂಬ ಪ್ರೀಮಿಯಮ್ ಇದ್ದಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈಗ ಸಮಯ ಬಂದುಬಿಟ್ಟು 11 ಗಂಟೆ 48 ನಿಮಿಷ ಆಗಿದೆ. ನೋಡಿ, ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಿದ್ವಾ, ಸೇಮ್ ಥಿಂಗ್ ಹೆಡ್ ಹ್ಯಾಪನ್. ಓಕೆ, ಸೊ ನಾನು ಹೇಳ್ತಾ ಇದ್ದೆ 70-80 ಪಾಯಿಂಟಿಂದ ಏನಾದ್ರು ಕ್ಯಾಂಡಲ್ಸ್ಗಳು ಬಂದುಬಿಟ್ರೆ ಹ್ಯೂಜ್ ಪ್ರೀಮಿಯಮ್ಮು ಸ್ಪೈಕ್ ಆಗ್ಬಿಡುತ್ತೆ ಅಂತ. ನೋಡಿ, ಈ 2 ಕ್ಯಾಂಡಲ್ಲು, ಎಸ್ಪೆಷಲಿ ಈ ಕ್ಯಾಂಡಲ್ ಬರ್ತಿದ್ದ ಹಾಗೆ ಏನಾಗಿದೆ. ಸೊ ಆ ಕ್ಯಾಂಡಲ್ ಅರೌಂಡು 60 ಪಾಯಿಂಟ್ ಕ್ಯಾಂಡಲ್. ಓಕೆ, ಸೊ ಈ 2 ಕ್ಯಾಂಡಲಲ್ಲೇ ಆಲ್ಮೋಸ್ಟು 24,100ರಿಂದ ಈಗೆಲ್ಲಿದೆ 24,030 27-30 ರೇಂಜಿಗಿದೆ. ಅಂದರೆ ಒಂದು 70 ಪಾಯಿಂಟ್ಸ್. ಇಮಿಡಿಯೇಟ್ಲಿ ಏನಾಯಿತು ನೋಡಿ, ಆಪ್ಷನ್ ಪ್ರೀಮಿಯಮ್ ತುಂಬ ಕಡಿಮೆ ಇದ್ದಾಗ ಮಾಡೋದ್ರಿಂದ ನೋಡಿ ಇದು ಎಲ್ಲಿತ್ತು. ಸೊ ಇಲ್ಲಿ ನೋಡ್ಬೋದು, ಲೋ ಬಂದುಬಿಟ್ಟು 19-18 ಇತ್ತು. ಯಾವುದು 24,100 ಪುಟ್ಟು. ಓಕೆ, ಸೊ ಸ್ಟ್ರೈಟ್ ಅವೇ ನೋಡಿ ಹೆಂಗೋಗಿದೆ, ಆಲ್ಮೋಸ್ಟ್ 80 ಚಿಲ್ಲರೆ. ಈಗ ಕರೆಂಟ್ಲಿ 80, 79, 82 ನೋಡಿ, ಇಲ್ಲಿ 82 ಚಿಲ್ಲರೆ, 83 ನಡೀತಾ ಇದೆ. ಓಕೆ, ಸೊ ಆ ಒಂದೇ ಒಂದು ಕ್ಯಾಂಡಲಲ್ಲಿ 32ರಿಂದ ಈಗ 85. ಸೊ ಈ ಥರ ಆಗುತ್ತೆ ಲೋ ಪ್ರೀಮಿಯಮ್ ಇದ್ದಾಗ. ಸೊ ನೀವು ಆಪ್ಷನ್ನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು. ಸೊ ಈ ಡೇಂಜರ್ ಇರುತ್ತೆ ನೋಡಿ. ಸೊ ನಮಗೆ ಇಲ್ಲಿ ಪ್ರಾಫಿಟ್ ಎಲ್ಲ ವೈಪ್ ಔಟ್ ಆಗಿದೆ ಇಂಟ್ರಾಡೇನಲ್ಲಿ.
ಎನಿವೆ, ಆದರೆ ನನಗೆ ಅಡ್ವಾಂಟೇಜ್ ಏನು ಅಂದರೆ ನನ್ನ ಪೊಸಿಷನಲ್ ಟ್ರೇಡ್ಸ್ ಇದ್ದಾವಲ್ಲ, ಕೆಳಗಡೆ ಹೋದರೆ ತುಂಬ ಬೆನಿಫಿಟ್ ಆಗುತ್ತೆ. ಹಾಗಾಗಿ ನನಗೆ ಪ್ರಾಫಿಟ್ ಎಲ್ಲ ಇರೋದು ಮೇನ್ಲಿ ಬಿಕಾಸ್ ಆಫ್ ಮೈ ಪೊಸಿಷನಲ್ ಟ್ರೇಡ್. ಈ ಇಂಟ್ರಾಡೇನಲ್ಲಿ ನನಗೇನು ವರ್ಕ್ ಆಗ್ತಾಯಿಲ್ಲ. ಸೊ ಇಲ್ಲಿ ನೋಡ್ಬೋದು. ಸೊ ಮೋರ್ ಆರ್ ಲೆಸ್ ಕಾಸ್ಟ್ ಟು ಕಾಸ್ಟಲ್ಲಿ ಇದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ನಾನು ಇದನ್ನೇನು ಜಾಸ್ತಿ ಇಂಟ್ರಾಡೇಗೆ ತಲೆ ಕೆಡಿಸ್ಕೊಳಲ್ಲ. ಮಾರ್ಕೆಟ್ ಕೆಳಗಡೆ ಹೋಯ್ತಾ ಹೋಗಲಿ, ಯಾಕೆಂದರೆ ನನ್ನ ಪೊಸಿಷನಲ್ ಟ್ರೇಡಲ್ಲಿ ಬೆನಿಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಯಿತು ಅಂದರೆ ಇಂಟ್ರಾಡೇನಲ್ಲಿ ನಂಗೆ ಸಣ್ಣ ಪುಟ್ಟದಾಗಿ ಪ್ರಾಫಿಟ್ ಆಗುತ್ತೆ. ವಿ ವಿಲ್ ಸಿ ದ್ಯಾಟ್. ಈಗ ಸಮಯ ಬಂದ್ಬಿಟ್ಟು 12:14 ಆಗಿದೆ. ಮಾರ್ಕೆಟ್ ಇದೆಯಲ್ಲ, ನಿಫ್ಟಿ ಕೆಳಗಡೆನೇ ಹೋಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಈಗ 23,962-63 ರೇಂಜಲ್ಲಿ ನಡೀತಾ ಇದೆ. ಸೊ ನಮ್ಮ ಟ್ರೇಡ್ ಇದೆಯಲ್ಲ, ಈ ಇಂಟ್ರಾಡೇ ಟ್ರೇಡ್ ಬಂದುಬಿಟ್ಟು ಮಾರ್ಕೆಟು ಮೇಲ್ಗಡೆ ಹೋದರೆ ಬೆನಿಫಿಟ್ ಆಗೋದು, ಕೆಳಗಡೆ ಹೋದರೆ ಇದರಲ್ಲಿ ನಮಗೆ ಲಾಸ್ ಆಗ್ತಾಯಿದೆ. ನೋಡಿ, ಸಣ್ಣ ಪುಟ್ಟ ಲಾಸ್ ಆಗ್ತದೆ. ಆದರೆ ಅಡ್ವಾಂಟೇಜ್ ಏನು ಅಂದರೆ ನಮ್ಮ ಪೊಸಿಷನಲ್ ಟ್ರೇಡ್ ಇದೆಯಲ್ಲ, ಅದರಿಂದ ಏನಾಗ್ತಾಯಿದೆ, ನಮಗೆ ಪ್ರಾಫಿಟ್ ಜಾಸ್ತಿ ಆಗ್ತಾಯಿದೆ. ಅಂದರೆ ಓವರ್ ಆಲ್ ಪ್ರಾಫಿಟ್ ಜಾಸ್ತಿ ಆಗ್ತಾಯಿದೆ, ಬಟ್ ಇಂಟ್ರಾಡೇನಲ್ಲಿ ಲಾಸ್ ಆಗ್ತಾಯಿದೆ. ಈಗ ಪ್ಲ್ಯಾನ್ ಏನು ಅಂದರೆ, ಸೊ ಇಫ್ ಇನ್ ಕೇಸ್ 24,000 ನಿಫ್ಟಿ ಎಕ್ಸ್ಪೈರ್ ಆಯಿತು ಅಂದರೆ ನನಗೆ ಲಾಸ್ ಆಗುತ್ತೆ. ಮೋಸ್ಟ್ಲಿ ಅಲ್ಲೇ ಆಗ್ಬೋದು ಅಥವಾ ಕೆಳಗಡೆನೇ ಆಗ್ಬೋದು, ಐ ಡೋಂಟ್ ನೋ. ಹಾಗಾಗಿ ಈ ಟ್ರೇಡ್ ಇದೆಯಲ್ಲ, ಇದನ್ನು ತೊಗೊಳೋಣ ಅಂತ ಪ್ಲ್ಯಾನ್ ಇದೆ. ಸೊ ಇದು ಬಂದುಬಿಟ್ಟು ಇಂಟ್ರಾಡೇ ಟ್ರೇಡು. ಸೊ ಇವತ್ತಿಗೆ ಎಕ್ಸ್ಪೈರಿ. ಸೊ ಬೇಸಿಕಲಿ ಏನು ಅಂದರೆ ಈ ಥರ ಇದೆ. ಕೆಳಗಡೆ ಹೋದರೆ ಇದರಲ್ಲೇನು ನಮಗೆ ತೊಂದರೆ ಇಲ್ಲ. ಸೊ 150-200 ರೂಪಾಯಿ ಕಳ್ಕೊಬೋದು. ಆದರೆ ಇಫ್ ಇನ್ ಕೇಸ್ 24,000 ಎಕ್ಸ್ಪೈರ್ ಆಯಿತು ಅಂದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಇದರಲ್ಲಿ ರಿಸ್ಕ್ ಇದೆಯಲ್ಲ, ರಿಸ್ಕ್ ಬಂದುಬಿಟ್ಟು ಅಪ್ಸೈಡ್ ಇದೆ. ಅಪ್ಸೈಡ್ ಅಂದರೆ 24,032 ಮೇಲ್ಗಡೆ ಕ್ಲೋಸ್ ಆಯಿತು ಅಂದರೆ ಇದರಲ್ಲಿ ಲಾಸ್ ಆಗುತ್ತೆ. ಆದರೆ ಇದರಲ್ಲಿ ಲಾಸ್ ಆಗಬೇಕು ಅಂದರೆ ನಮಗೇನಾಗುತ್ತೆ, ನಮ್ಮದು ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಇದರಲ್ಲಿ ಪ್ರಾಫಿಟ್ ಆಗಲೇಬೇಕಲ್ವ. ಸೊ ಇದರಲ್ಲಿ ಪ್ರಾಫಿಟ್ ಆಗಬೇಕಾಗುತ್ತೆ. ಹಾಗಾಗಿ ಸೊ ಈ ಟ್ರೇಡನ್ನು ತೊಗೊಂಡ್ರೆ ಇದಕ್ಕೆ ರೆಫರೆನ್ಸ್ ಟ್ರೇಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಮಗೊಂದು 50-60 ಪಾಯಿಂಟು ರೇಂಜು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್. ಸೊ ಐ ವಿಲ್ ಅಪ್ಡೇಟ್ ಆನ್ ದ್ಯಾಟ್. ನಾವೀಗ ಡಿಸ್ಕಸ್ ಮಾಡಿದ್ವಲ್ಲ, ಇದೇ ಟ್ರೇಡನ್ನು ಈಗ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಮಾರ್ಕೆಟ್ ಇದೆಯಲ್ಲ ತುಂಬ ಬೇರಿಶ್ ಇದೆ. ಆಲ್ ದ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲವೂ ಕ್ರ್ಯಾಕ್ ಆಗ್ತಾಯಿದೆ. ಸೊ ನಿಫ್ಟಿ ಬಂದುಬಿಟ್ಟು ಈಗ 23,945 ನೀವು ಮೇಜರ್ ಇಂಡಿಸಿಸ್ ನೋಡೋದಾದರೆ, ಸೊ ಲೆಟ್ ಮಿ ಶೋ ಯು. ನೋಡಿ, ಕೋಸ್ಪಿ ಇದೆಯಲ್ಲ, ಸ್ಟಾರ್ಟ್ ನೋಡಿ. ಕೋಸ್ಪಿ ಇದು ಕೊರಿಯನ್ ಮಾರ್ಕೆಟು 9.99%, ಅಂದರೆ 10% ಕ್ರ್ಯಾಕ್ ಆಗಿದೆ. ಹಾಗೆ ಚೈನೀಸ್ ಮಾರ್ಕೆಟ್ ನೋಡ್ಬೋದು, 2-3%. ಹಾಗೆ ನಿಕಾಯ್ ಜಪಾನ್ ಮಾರ್ಕೆಟ್ ಬಂದುಬಿಟ್ಟು 3.5% ಕ್ರ್ಯಾಕ್ ಆಗಿದೆ. ಹಾಗೆ ಎಲ್ಲ ಯುರೋಪಿಯನ್ ಮಾರ್ಕೆಟ್ಸಿಗೆ ಓಪನ್ ಆಗ್ತಾ ಇದೆಯಲ್ಲ, ಆಲ್ಮೋಸ್ಟು 1.5% ಕೆಳಗಡೆ ಓಪನ್ ಆಗ್ತಾಯಿದೆ. ಲೆಟ್ ಮಿ ಶೋ ಯು ದ್ಯಾಟ್. ನೋಡಿ, ಇಲ್ಲಿ ಯುರೋಪಿಯನ್ ಮಾರ್ಕೆಟ್ಸ್, ಡ್ಯಾಕ್ಸ್ ಜರ್ಮನ್ದು, ಮತ್ತು ಇದು ಫ್ರೆಂಚ್ ಮಾರ್ಕೆಟು, UK ನೋಡಿ, ಎಲ್ಲವೂ ಮೋರ್ ದೆನ್ 1% ಕ್ರ್ಯಾಕ್ ಆಗ್ತಾಯಿದೆ. ಹಾಗೆ US ಮಾರ್ಕೆಟ್ ನೋಡ್ಬೋದು, ನ್ಯಾಸ್ಡ್ಯಾಕ್ ಬಂದುಬಿಟ್ಟು 2% US 200 ಬಂದುಬಿಟ್ಟು 1 ಪಾಯಿಂಟ್, ಎಲ್ಲವೂ 1-2% ರೇಂಜಲ್ಲಿ ನೆಗೆಟಿವ್ ಇದೆ. ಇದು ಫ್ಯೂಚರ್ಸ್. ಓಕೆ, ಸೊ ಸೊ ಹಾಗಾಗಿ ನಮ್ಮ ಮಾರ್ಕೆಟ್ನು ಅದನ್ನೇ ರಿಫ್ಲೆಕ್ಟ್ ಮಾಡ್ತಾಯಿದೆ. ಈಗ 23,922 ಬಂದಿದೆ. ಎಗೈನ್ ನೋಡಿ, ಇಂಟ್ರಾಡೇ ಇದೆಯಲ್ಲ, ಇಂಟ್ರಾಡೇನಲ್ಲಿ ನಥಿಂಗ್ ಈಸ್ ಗೋಯಿಂಗ್ ರೈಟ್. ಸೊ ಇದರಲ್ಲಿ ಸಣ್ಣ ಪುಟ್ಟ ಲಾಸ್ ಆಗ್ತಾಯಿದೆ. ಆದರೆ ಓವರಾಲಲ್ಲಿ ನನಗೆ ಪ್ರಾಫಿಟ್ ಜಾಸ್ತಿ ಆಗ್ತಾಯಿದೆ, ಯಾಕೆಂದರೆ ನನ್ನ ಪೊಸಿಷನಲ್ ಟ್ರೇಡ್ಗಳಿದ್ದ. ಇದೇ ಥರ ಕಂಟಿನ್ಯೂ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇಂಟ್ರಾಡೇನಲ್ಲಿ ಸಣ್ಣ ಪುಟ್ಟ ಲಾಸ್ ಆಗುತ್ತೆ, ಆ ಪೊಸಿಷನಲ್ಲಿ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಸೊ ವಿ ವಿಲ್ ಸಿ ದ್ಯಾಟ್. ಈಗ ಸಮಯ ಬಂದುಬಿಟ್ಟು 3:18 ಆಗಿದೆ. ಈ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ನೋಡಿ, ನಮ್ಮ ಪೊಸಿಷನಲ್ ಟ್ರೇಡಲ್ಲಿ ನಮಗೆ ಹೆಲ್ಪ್ ಆಗಿದ್ರು. ಸೊ ಇಂಟ್ರಾಡೇ ಟ್ರೇಡಲ್ಲಿ ಇದೆಯಲ್ಲ, ಸೊ ಇಂಟ್ರಾಡೇನಲ್ಲಿ ನನಗೆ ಇವತ್ತು ಸಣ್ಣದಾಗಿ ಲಾಸ್ ಆಗಿದೆ. 1000 ಸಮಥಿಂಗ್ ಇದೆಯಲ್ಲ, ಇದು ಇಂಟ್ರಾಡೇ. ಇಲ್ಲಿ ನೋಡ್ಬೋದು, ಡೇ ಹಿಸ್ಟ್ರಿ ಇದೆಯಲ್ಲ, ಇವತ್ತಿನ ಟ್ರೇಡ್ಗಳು 23 ಜೂನ್ದು. ಓಕೆ, ಸೊ ಇನ್ನು ಉಳಿದಿದೆಯಲ್ಲ, ನಮ್ಮ ಪೊಸಿಷನಲ್ ಟ್ರೇಡಲ್ಲಿ ನಮಗೆ ಬೆನಿಫಿಟ್ ಆಗಿದೆ. ಆದರೆ ಈ ಪೊಸಿಷನಲ್ ಟ್ರೇಡಲ್ಲಿ ಈಗ 2 ರಿಸ್ಕ್ ಇದೆ. ಏನು ಅಂದರೆ, ನಂದು ಟೋಟಲಿ ಬೆರಿಶ್ ಟ್ರೇಡ್ಸ್ ಇದೆ. ಸ್ವಲ್ಪ ಜಾಸ್ತಿ ಕೆಳಗಡೆ ಹೋದ್ರೇ ಬೆನಿಫಿಟ್ ಆಗಬೇಕು, ಆ ಥರ ಟ್ರೇಡ್ ಇದೆ ಒಂದು. ಎರಡನೇದು ಬಂದುಬಿಟ್ಟು ನೋಡಿ, ಇದು ಎಕ್ಸ್ಪೈರಿ ಯಾವಾಗಿದೆ, ಇದು ಜೂನ್ದು. ಅಂದರೆ ನೆಕ್ಸ್ಟ್ ವಾರನೇ ಇದು ಎಕ್ಸ್ಪೈರ್ ಆಗ್ತಾ ಇದೆ. ಸೊ ನನಗೆ ಆಲ್ರೆಡಿ ಪ್ರಾಫಿಟ್ ಆಗಿದೆ, ನಾನು ಬುಕ್ ಮಾಡ್ಬೋದು. ಈಗೇನು ಆ್ಯಂಟಿಸಿಪೇಷನಲ್ಲಿ ಇಟ್ಕೊತಾ ಇದ್ದೀನಿ ಅಂದರೆ, ಇನ್ನೂ ಸ್ವಲ್ಪ ನಾಳೆ ಏನಾದ್ರು ಕೆಳಗಡೆ ಹೋಯಿತು ಅಂದರೆ ಖಂಡಿತವಾಗಿ ನಾನು ಬುಕ್ ಮಾಡಿ ಕ್ಲೋಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಒಂದು 300 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ, ಸೊ ನನಗೆ ಬಂದಿರೋ ಪ್ರಾಫಿಟಲ್ಲಿ ಕಡಿಮೆ ಆಗುತ್ತೆ. ನೋಡಿ, ಎಕ್ಸ್ಪೈರಿಗೆ ಹತ್ತಿರ ತೊಗೊಂಡು ಹೋಗೋದ್ರಿಂದ ಪೊಸಿಷನಲ್ ಟ್ರೇಡ್ಸ್ಗಳನ್ನ, ಇದು ರಿಸ್ಕ್ ರಿವಾರ್ಡ್ ಇದೆಯಲ್ಲ, ಆವಾಗ ನಿಮಗೆ ಜಲ್ದಿ ಬಂದಿರೋ ಪ್ರಾಫಿಟು ಹೋಗ್ಬೋದು, ಅಥವಾ ನಿಮಗೆ ದೊಡ್ಡದಾಗಿ ಲಾಸು ಆಗ್ಬೋದು, ಇಲ್ಲ ದೊಡ್ಡದಾಗಿ ಪ್ರಾಫಿಟು ಆಗ್ಬೋದು. ಆ ರಿಸ್ಕ್ ಇರುತ್ತೆ. ನಾನು ಯೂಶ್ವಲಿ ತೊಗೊಂಡು ಹೋಗಲ್ಲ. ಆದರೆ ಕನ್ಸಿಡರಿಂಗ್ ಇವತ್ತು ಮಾರ್ಕೆಟ್ ಯಾವ ಥರ ಫಾಲ್ ಆಗ್ತಾ ಇದೆಯಲ್ಲ, ಅದನ್ನು ನೋಡಿಬಿಟ್ಟು, ಸೊ ನಾಳೆ ಒಂದಿನ
ಇದನ್ನು ಇಟ್ಕೊತೀನಿ. ಇದರಲ್ಲಿ ಜೂನ್ ಟ್ರೇಡ್ಸ್ ಇದೆಯಲ್ಲ, ಜೂನ್ದನ್ನ ನಾಳೆ ಏನೇ ಆದ್ರೂ ಕ್ಲೋಸ್ ಮಾಡ್ತೀನಿ. ಜೂನ್ಸ್ ಇದೆಯಲ್ಲ, ಜೂನ್ ಟ್ರೇಡ್ಗಳು. ಈ ಜುಲೈದಿದೆಯಲ್ಲ, ಜುಲೈದೇನು ಟಚ್ ಮಾಡೋದಕ್ಕೆ ಹೋಗಲ್ಲ. ಸೊ ಲೆಟ್ ಇಟ್ ಬಿ. ಓಕೆ, ಇನ್ನೂ ಟೈಮ್ ಇದೆ. ಅದೇನಾಗುತ್ತೋ ಅದನ್ನು ನೋಡೋಣ ನಿಧಾನಕ್ಕೆ. ಅದರಲ್ಲಿ ಏನು ಪ್ರಾಫಿಟು ಆಗಿಲ್ಲ, ಲಾಸು ಆಗಿಲ್ಲ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಸೊ ಲಾಸ್ಟ್ 3 ಗಂಟೆ ಕ್ಯಾಂಡಲ್ ಇದೆಯಲ್ಲ, ಯಾರು ನೋಡಿದರೆ ಸೊ ಏನಾಗಿದೆ ನೋಡಿ, 3 ಗಂಟೆ ಕ್ಯಾಂಡಲ್ ಬಂದುಬಿಟ್ಟು ಇದು 5 ಮಿನಿಟ್ಸ್ ಚಾರ್ಟ್. ಓಕೆ, ಈ ಕ್ಯಾಂಡಲ್ ಎಷ್ಟಿದೆ? 100 ಪಾಯಿಂಟ್ಸ್, ಮೋರ್ ದೆನ್ 100 ಪಾಯಿಂಟ್ಸು. 23,920ರಿಂದ ಇದು ಎಲ್ಲಿಗೆ ಹೋಗಿದೆ? ಹೆಚ್ಚು ಕಮ್ಮಿ 23,810ಕ್ಕೆ ವಿತಿನ್ 5 ಮಿನಿಟ್ಸ್, ಅಂದರೆ 110 ಪಾಯಿಂಟ್ ಕ್ಯಾಂಡಲ್ಲು. ಸೊ ಇದರಲ್ಲಿ ಏನಾಗಿರ್ತಾರೆ ಅಂದರೆ, ಯಾರು ನೇಕೆಡ್ ಸೆಲ್ಲರ್ಸು ಸಿಗಾಕೊಂಡಿರ್ತಾರಲ್ಲ, 5 ರೂಪಾಯಿ 10 ರೂಪಾಯಿ ಸೆಲ್ ಮಾಡಿ, ಸೊ ಕಂಪ್ಲೀಟ್ಲಿ ವೈಪ್ ಔಟ್ ಆಗ್ಬಿಡ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಲೋ ಪ್ರೀಮಿಯಮ್ ಇದ್ದಾಗ ಆಪ್ಷನ್ ಸ್ಟ್ರಾಟಜಿ ಅಥವಾ ನೇಕೆಡ್ ಸೆಲ್ಲಿಂಗ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಆಪ್ಷನ್ ಸ್ಟ್ರಾಟಜಿ ಮಾಡಿದ್ರೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ನೋಡಿ, ಈಗ ವಾಲಿಟಿಲಿಟಿ ತುಂಬ ಜಾಸ್ತಿ ಆಗೋಯಿತು. ಸೊ ಯಾರು ರಾಂಗ್ ಮಾಡಿದರೆ ಹ್ಯೂಜ್ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಟ್ ಈಸ್ ಬೆಟರ್ ಟು ಡೂ ಎ ಪೊಸಿಷನಲ್ ಟ್ರೇಡ್ ದೆನ್ ದ ಇಂಟ್ರಾಡೇ ಟ್ರೇಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.